ಹರಿ ಓಂ. ನಮಸ್ಕಾರ. ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ. ಇವತ್ತು ನಾವು ಉಪ್ಪಿನ ಬಗ್ಗೆ ತಿಳಿದುಕೊಳ್ಳೋಣ. ನಾನು ಯಾವಾಗಲೂ ನಮ್ಮ ಸಾಧಕರ ಬಳಿ ಉಪ್ಪು, ತಪ್ಪು, ಮುಪ್ಪು ಅಂತ ಹೇಳ್ತಾ ಇರ್ತೀನಿ. ಉಪ್ಪು ತಿನ್ನುವುದೇ ತಪ್ಪು. ಆ ತಪ್ಪು ಮಾಡುವುದರಿಂದ ಬೇಗ ನಮಗೆ ಮುಪ್ಪು ಬರುತ್ತೆ ಅನ್ನುವಂಥ ಮಾತನ್ನು ನಿರಂತರವಾಗಿ ನಮ್ಮ ಆಹಾರ ಆರೋಗ್ಯ ಆನಂದ ಜೀವನ ಶಿಬಿರಗಳಲ್ಲಿ ನಾನು ಹೇಳ್ತಾ ಇರ್ತೀನಿ. ತೆಲುಗಲ್ಲಿ ಒಂದು ಮಾತಿದೆ, ಉಪ್ಪು ತಿಂಟೆ ಅಪ್ಪುಲ ಪಾಲೌತಾವು. ಅಂದರೆ ಉಪ್ಪು ತಿನ್ನೋದ್ರಿಂದ ರೋಗ ಬರುತ್ತೆ. ಆ ರೋಗ ವಾಸಿ ಮಾಡಿಕೊಳ್ಳೋದಕ್ಕೋಸ್ಕರ ವೈದ್ಯರ ಹತ್ತಿರ ಮತ್ತು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಯ ಬಳಿಗೆ ನೀವು ಹೋಗಿ ನಂತರ ನೀವು ಸಂಪಾದನೆ ಮಾಡಿರೋದನ್ನು ಖರ್ಚು ಮಾಡಿ ನಂತರ ಸಾಲ ಮಾಡಿಯೂ ಕೂಡ ನಿಮ್ಮ ರೋಗವನ್ನು ಸರಿಪಡಿಸಿಕೊಳ್ಳಲು ನೀವು ಹೆಣಗಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಪ್ಪುಲು ಪಾಲೌತಾವು ಅನ್ನುವಂಥ ಒಂದು ಗಾದೆ ಮಾತು ತೆಲುಗಲ್ಲಿದೆ. ಮತ್ತು ಉಪ್ಪನ್ನು ದರಿದ್ರ ಅಂತಾರೆ. ಮತ್ತು ಅಂಗಡಿಯವರು ಏನು ಮಾಡ್ತಾರೆ, ಉಪ್ಪನ್ನು ಹೊರಗಡೆ ಇಟ್ಟಿರ್ತಾರೆ, ಅಲ್ಲಿ ಮತ್ತೆ ಅದನ್ನು ತೂಕ ಮಾಡಿ ಅಲ್ಲಿ ಇಟ್ಟು ಬಿಡ್ತಾರೆ, ಕೈ ಕೊಡೋದಿಲ್ಲ, ದರಿದ್ರ ಅಂತೇಳಿ. ಮತ್ತು ಇನ್ನೊಂದು ಉಪ್ಪನ್ನು ಶನಿ ಅಂತ ಕೂಡ ಅಂತಾರೆ. ನಮಗೆ ಶನಿ ದೂರ ಆಗಬೇಕಂತ ಹೇಳಿದರೆ ಉಪ್ಪನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ. ಅವಾಗ ನಾವೇನು ಮಾಡ್ತೀವಿ, ಉಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ಈ ರೀತಿ ತೆಗೆದುಬಿಟ್ಟು ಬಿಸಾಕ್ತೀವಿ. ಅದು ಹೇಳಿರೋದೇನೆಂದರೆ, ನಮ್ಮ ಆಹಾರದಲ್ಲಿ ಉಪ್ಪನ್ನು ತೆಗೆದು ಹಾಕಬೇಕು ಅಂತ ಅವರು ಹೇಳಿದರೆ ಹಿರಿಯರು, ನಮ್ಮ ಋಷಿಮುನಿಗಳು. ನಾವು ನಮಗೆ ಶನಿ ಹಿಡಿದಿದೆ, ಅದಕ್ಕೋಸ್ಕರ ಉಪ್ಪನ್ನು ತೆಗೆದು ಹಾಕಬೇಕು ಅಂತ ಕೈಯಲ್ಲಿ ಹಿಡ್ಕೊಂಡು ನಾವು ತೆಗೆದುಕೊಂಡು ಅದನ್ನು ಬೆಂಕಿಗೆ ಹಾಕಿಬಿಡ್ತೀವಿ. ಅದು ನಿಜವಾದ ಅರ್ಥ ಏನಂದರೆ, ನಮ್ಮ ಅಡುಗೆಯಲ್ಲಿ ಉಪ್ಪಿನ ಪ್ರಮಾಣ ಅತಿಯಾಗಿದೆ, ಅದನ್ನು ತೆಗೆದು ಹಾಕಬೇಕು ಅಂತ ಹಿರಿಯರು ಹೇಳಿರೋದು. ಸೊ ಹಾಗಾಗಿ ನಾವು ಉಪ್ಪನ್ನು ಕಡಿಮೆ ಮಾಡಬೇಕು ಅಥವಾ ಬೇರೆ ಉಪ್ಪನ್ನು ನಾವು ಬಳಸಬೇಕು. ಅದು ಯಾವುದು ಅಂತ ಮತ್ತೆ ನಾನು ಹೇಳ್ತೀನಿ. ಮತ್ತು ಮಗಳನ್ನು ಅತ್ತೆ ಮನೆಗೆ ಕಳಿಸುವಾಗ ತಾಯಿ ಮಗಳಿಗೆ ಎಲ್ಲವನ್ನೂ ಕೊಡ್ತಾಳೆ. ಸ್ಟೀಲ್ ಪಾತ್ರೆ ಕೊಡ್ತಾಳೆ, ಬೆಳ್ಳಿ ಕೊಡ್ತಾಳೆ, ಬಂಗಾರ ಕೊಡ್ತಾಳೆ, ಎಲ್ಲ ಅಡುಗೆ ಸಾಮಾನು ಕೊಡ್ತಾಳೆ, ಬಟ್ಟೆ ಕೊಡ್ತಾಳೆ. ಆದರೆ ಉಪ್ಪನ್ನು ಮಾತ್ರ ಕೊಡೋದಿಲ್ಲ, ಎಣ್ಣೆಯನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಆ ಉಪ್ಪು ಶನಿ ಅಂತೇಳಿ ಕೊಟ್ಟು ಕಳಿಸ್ಬಾರ್ದು, ಒಂದು ಶನಿಯನ್ನು ಜೊತೆ ಕಳಿಸ್ಬಾರ್ದು ಅಂತೇಳಿ ತಾಯಿ ಕೊಡೋದಿಲ್ಲ. ಮತ್ತು ಹೊಸದಾಗಿ ಸೊಸೆಯನ್ನು ತುಂಬಿಸಿಕೊಳ್ಳುವಾಗ ಅಲ್ಲಿ ಅಕ್ಕಿಯನ್ನು ಇಟ್ಟು ಒಳಗಡೆಗೆ ಅದನ್ನು ತಳ್ಳಿಬಿಟ್ಟು ಹೆಜ್ಜೆಯನ್ನು ಹೊರಗಿಡಿಸ್ತಾರೆ. ಇನ್ನು ಕೆಲವೊಂದು ಸಂಪ್ರದಾಯಗಳಲ್ಲಿ ಉಪ್ಪು ಇಟ್ಟುಬಿಟ್ಟು ಅದನ್ನು ಹೊರಗಡೆಗೆ ಒದ್ದುಬಿಟ್ಟು ನಂತರ ಒಳಗಡೆ ಕಾಲನ್ನು ಇಡುವಂಥ ಸಂಪ್ರದಾಯವೂ ಕೆಲವು ಕಡೆ ಇದೆ. ಮತ್ತು ಈ ಉಪ್ಪಿಗೆ ಅದೆಂತಹ ಪ್ರಚಂಡ ಶಕ್ತಿ ಇದೆ ಅಂತ ಹೇಳಿದರೆ, ಕಬ್ಬಿಣದ ರಾಡುಗಳನ್ನು ಮತ್ತು ಸ್ಟೀಲ್ ಡಬ್ಬಗಳನ್ನು ತಿಂದು ಹಾಕುವ ಗುಣ ಉಪ್ಪಿಗೆ ಇದೆ. ಈ ರೀತಿ ಇರುವಾಗ ಮನುಷ್ಯನ ಎಲುಬುಗಳು, ಹಲ್ಲುಗಳು ಯಾವ ಲೆಕ್ಕ. ಸೊ ಹಾಗಾಗಿ ಈ ಉಪ್ಪಿನ ವಿಚಾರದಲ್ಲಿ ನಾವು ತುಂಬ ಹುಷಾರಾಗಿರಬೇಕು. ಮತ್ತು ಈಗ ಸಿಗುವಂಥ ಉಪ್ಪಲ್ಲಿ ಆ್ಯಂಟಿ ಬೈಂಡಿಂಗ್ ಏಜೆಂಟ್ ಅನ್ನುವಂಥ ಒಂದು ಕೆಮಿಕಲನ್ನು ಬೆರೆಸಿದ್ದಾರೆ. ಅದು ಫ್ರೀ ಫ್ಲೋ ಸಾಲ್ಟ್ ಆಗಿದೆ. ಸೊ ಅದು ತುಂಬ ಡೇಂಜರಸ್ಸು ಮತ್ತು ಕ್ಯಾನ್ಸರ್ ಕಾರಕ. ಸೊ ಹಾಗಾಗಿ ನಾವು ಈಗ ಬಳಸುವ ಉಪ್ಪು ತಿಂದರೆ ನಮಗೆ ಈ ಹೃದಯದ ರಕ್ತನಾಳಗಳಲ್ಲಿ ಯಾವ ಥರ ನಮಗೆ ಕಟ್ಟಿಕೊಳ್ಳುತ್ತೆ ಅನ್ನೋದನ್ನು ಸ್ವಲ್ಪ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ರಕ್ತನಾಳ ಇದೆ, ಇಲ್ಲಿ ಕ್ಲಿಯರ್ ಆಗಿದೆ, ಇದು ಗೋಡೆ, ಇದು ಆರ್ಟರಿ ನಾರ್ಮಲ್ ಆಗಿದೆ, ಕ್ಲಿಯರ್ ಆಗಿದೆ, ಹರಿಯುತ್ತೆ. ಬಿ ಪಿ ನಾರ್ಮಲ್ ಇರುತ್ತೆ, 100/70, 60 ಅಥವಾ 90/60 ಅಥವಾ 110/60, 70 ಆ ರೀತಿ ನಮ್ಮ ಬಿ ಪಿ ಇರುತ್ತೆ, ಕ್ಲಿಯರ್ ಆಗಿದೆ. ನಾವು ಯಾವ ಉಪ್ಪು ತಿಂತೀವಿ, ಇಲ್ಲಿ ಎರಡನೇ ಚಿತ್ರದಲ್ಲಿ ಸ್ವಲ್ಪ ಹರಿದಿದೆ ನೋಡಿ, ಟೇರ್ ಇನ್ ಆರ್ಟರಿ ವಾಲ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಟೇರ್ ಆಗುತ್ತೆ. ನಂತರ ನಾವು ಉಪ್ಪಿನ ಜೊತೆಗೆ ಎಣ್ಣೆಯನ್ನು ತಿಂತಾ ಇರ್ತೀವಿ. ಆ ಎಣ್ಣೆ ತಿನ್ನೋದ್ರಿಂದ ಅದು ಹೊರಗಡೆ ಇದ್ದಾಗ ಎಣ್ಣೆ ಆಗುತ್ತೆ, ನಮ್ಮ ದೇಹಕ್ಕೆ ಸೇರಿದಾಗ ಅದು ಟ್ರೈಗ್ಲಿಸರೈಡ್ಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ಮೇಣ ಆ ಟ್ರೈಗ್ಲಿಸರೈಡ್ಸು ಮತ್ತು LDL VLDL ಇಲ್ಲಿ ಮೆತ್ತಿಕೊಳ್ತಾ ಹೋಗುತ್ತೆ.
ಅಂದರೆ ಇಲ್ಲಿ ಇದ್ದಂತಹ ಒಂದು ದಾರಿ ಆ ಪೈಪಲ್ಲಿ ಇಲ್ಲೇನಾಯ್ತು, ಚಿಕ್ಕದಾಯಿತು. ಚಿಕ್ಕದಾದಾಗ ನಮ್ಮ ಹೃದಯ ಜಾಸ್ತಿ ಒತ್ತಡ ಕೊಟ್ಟುಬಿಟ್ಟು ರಕ್ತವನ್ನು ಪಂಪ್ ಮಾಡಬೇಕಾಗತ್ತೆ. ಆಗ ಪಂಪ್ ಮಾಡುವಾಗ ಅದರ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದನ್ನೇ ನಾವು ಹೈ ಬಿ ಪಿ ಅಂತ ಹೇಳ್ತೀವಿ. ನಂತರ ನಾವು ಸಕ್ಕರೆ ಕೂಡ ತಿಂತೀವಿ, ಉಪ್ಪು ತುಂಬ ಕೆಟ್ಟದಾಗೆ ತಿಂತೀವಿ, ಜಾಸ್ತಿ ತಿಂತೀವಿ, ಮತ್ತು ಎಣ್ಣೆ ತಿಂತೀವಿ. ಈ ರೀತಿ ಇರುವಾಗ ಅದು ಕ್ಲಾಟ್ ಆಗುತ್ತೆ. ಬರ್ತಾ ಬರ್ತಾ ಅದು ಕ್ಲಾಟ್ ಆಗುತ್ತೆ. ಆಗ ರಕ್ತ ಮುಂದಕ್ಕೆ ಹರಿಯೋದೇ ಇಲ್ಲ. ಸೊ ಈ ರೀತಿ ರಕ್ತ ಹರಿದೇ ಇದ್ದಾಗ ಏನಾಗುತ್ತೆ ಅಂದರೆ, ನಮಗೆ ನೋಡಿ ಇಲ್ಲಿ ಹಾರ್ಟ್ ಮಸಲ್, ಇಲ್ಲಿ ರಕ್ತ ಹೀಗೆ ಬರುತ್ತೆ ಮತ್ತು ವಾಪಸ್ ಹೋಗ್ಬಿಡುತ್ತೆ, ಮುಂದಕ್ಕೆ ಬರೋದೇ ಇಲ್ಲ. ಮುಂದಕ್ಕೆ ಬರದೇ ಇದ್ದಾಗ ನಮ್ಮ ಹಾರ್ಟಲ್ಲಿ ಇಲ್ಲಿ ಡೆಡ್ ಮಸಲ್ ಉಂಟಾಗುತ್ತೆ. ಆಗ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬೇಗ ಚಿಕಿತ್ಸೆ ತೆಗೆದುಕೊಳ್ಳದೆ ಹೋದರೆ ಹಾರ್ಟ್ ಅಟ್ಯಾಕ್ ಕೂಡ, ಹಾರ್ಟ್ ಫೇಲ್ ಕೂಡ ಆಗಿಬಿಟ್ಟು ಪ್ರಾಣ ಹೊರಟೋಗುತ್ತೆ. ಸೊ ಈ ರೀತಿ ನಮಗೆ ಹಾನಿ. ಉಪ್ಪನ್ನು ನಾವು ವರ್ಜಿಸಿ ಸೈಂಧವ ಲವಣವನ್ನು ನಮ್ಮ ಅಡುಗೆಯಲ್ಲಿ ಬಳಸುವುದು ತುಂಬ ಶ್ರೇಯಸ್ಕರ. ಮತ್ತು ಸೈಂಧವ ಲವಣ ಹೇಗೆ ಬಳಸಬೇಕು ಅಂದರೆ, ಅದನ್ನು ಅಡುಗೆ ಮಾಡುವಾಗ ಹಾಕಬಾರ್ದು. ಅದರ ಬದಲು ನಾವು ಅಡುಗೆ ಮಾಡಿ ಕೆಳಗಿಳಿಸಿದ ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅಥವಾ ಊಟ ಮಾಡೋ ಸಮಯದಲ್ಲಿ ಸೈಂಧವ ಲವಣವನ್ನು ನಮಗೆ ಎಷ್ಟು ಅಗತ್ಯ ಇದೆಯೋ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಒಳ್ಳೆಯದು. ಅದನ್ನು ಕಲಿಸಿಕೊಂಡು ನಾವು ಸಾಂಬಾರನ್ನು, ಚಟ್ನಿಯನ್ನು ಮತ್ತು ರಸಮ್ಮನ್ನು ಈ ರೀತಿ ಅದ್ರ ಜೊತೆಗೆ ಬೆರೆಸಿಕೊಂಡು, ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬೆರೆಸಿಕೊಂಡು ನಾವು ಎಂಜಾಯ್ ಮಾಡಿದರೆ ನಮ್ಮ ಅಡುಗೆಯನ್ನು, ಆಹಾರವನ್ನು ಖಂಡಿತ ನಮಗೆ ಈ ರೀತಿಯ ಸಮಸ್ಯೆಗಳು, ಹಾರ್ಟಲ್ಲಿ ಬ್ಲಾಕೇಜಸ್ಸು ಉಂಟಾಗೋದಿಲ್ಲ, ಟೇರ್ ಇನ್ ಆರ್ಟರೀಸು ಉಂಟಾಗೋದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಅಳವಡಿಸಿಕೊಳ್ಳೋಣ, ಆರೋಗ್ಯವಂತರಾಗೋಣ. ಉಪ್ಪಿನ ಬಗ್ಗೆ ಮತ್ತು ಹೆಚ್ಚಿನ ವಿವರಗಳನ್ನು ಪುನಃ ನಾಳಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ. ತಮಗೆಲ್ಲ ಮಂಗಳವಾಗಲಿ. ಜೈ ಶ್ರೀರಾಮ್, ಜೈ ಧನ್ವಂತರಿ.